ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸ್ಕೂಲ್ಗೆ ಶಿವಮಂತ್ರ ಲೇಖನವನ್ನು ಬರೆಯೋದಕ್ಕೆ ಹೋಗಿದ್ದೆ. ಸೊ ಆ ಪ್ರೋಗ್ರಾಮ್ನ ಯಾಕೆ ಕಂಡಕ್ಟ್ ಮಾಡಿದ್ರು, ಅದರಿಂದ ಏನೇನೆಲ್ಲ ಮಕ್ಕಳಿಗೆ ಯೂಸಸ್ ಇದೆ ಪೇರೆಂಟ್ಸ್ಗೆ ಅನ್ನೋದನ್ನು ಕೂಡ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇದು ನಮ್ಮ ದಾವಣಗೆರೆಯಲ್ಲಿ ಇರುವಂತಹ ಮಾಗನೂರು ಬಸಪ್ಪ ಶಾಲೆ. ಸೊ ಇಲ್ಲಿ ಪೇರೆಂಟ್ಸು ಮತ್ತು ಪಬ್ಲಿಕ್ನವ್ರಿಗೂ ಕೂಡ ಶಿವಮಂತ್ರ ಲೇಖನವನ್ನು ಬರೆಯೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದರು. ಏನಕ್ಕೆ ಈ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡ್ತಾರೆ ಅಂತ ಅಂದರೆ, ಈ ಫೌಂಡರ್ ಏನಿದಾರಲ್ವ, ಸೊ ಅವರ ಒಂದು ಪುಣ್ಯ ಸ್ಮರಣೆ ಇದ್ದಾಗ ಒಂದು ವೀಕ್ ಮುಂಚೆ ಈ ಥರದ ಪ್ರೋಗ್ರಾಮ್ಗಳನ್ನೆಲ್ಲ ಆರ್ಗನೈಸ್ ಮಾಡ್ತಾರಂತೆ. ಅಂದರೆ ಇವಾಗ ಆ ಫೌಂಡರ್ ಏನಿದ್ರಲ್ವ, ಸೊ ಅವ್ರದ್ದು ಒಂದು ಪುಣ್ಯಸ್ಮರಣೆ ಇದೆ ಅಂದಾಗ ಒಂದು ವೀಕ್ ಮುಂಚೆ ಪೇರೆಂಟ್ಸ್ಗೋಸ್ಕರ, ಮಕ್ಕಳಿಗೋಸ್ಕರ ನಾನಾ ವಿಧವಾದಂತಹ ಪ್ರೋಗ್ರಾಮ್ಗಳನ್ನು ಅವರು ಆರ್ಗನೈಸ್ ಮಾಡಿಬಿಟ್ಟು ಎಲ್ಲರಿಗೂ ಕೂಡ ಅವಕಾಶಗಳನ್ನು ಒದಗಿಸ್ತಾ ಇರ್ತಾರಂತೆ. ಸೊ ನಾನು ಫಸ್ಟ್ ಟೈಮ್ ಹೋಗಿದ್ದು, ಇದು ಇಯರ್ಲಿ ಕೂಡ ಮಾಡ್ಕೊಂಡು ಬಂದಿದ್ದೀವಿ ಅಂತ ಅವರು ಹೇಳಿದರು. ನನಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು. ನಾವು ಫಸ್ಟ್ ಟೈಮ್ ಹೋಗಿದ್ರಿಂದ ಎಂಟ್ರೆನ್ಸ್ ಹೋಗ್ತಿದ್ದಂಗೆ ತುಂಬ ಖುಷಿ ಆಯಿತು. ಏನಕ್ಕೆ ಅಂದರೆ ಟೀಚರ್ಸ್ ಆ ಕಡೆ ಮತ್ತು ಈ ಕಡೆ ಸೈಡು, ಲೆಫ್ಟ್ ರೈಟ್ ಸೈಡ್ ಕೂತಿದ್ರು, ಮಕ್ಕಳನ್ನ ರೆಡಿ ಮಾಡ್ತಾಯಿದ್ರು. ಏನಕ್ಕೆ ಅಂದರೆ ಗೆಸ್ಟ್ ಬಂದಾಗ ಯಾವ ರೀತಿ ವೆಲ್ಕಮ್ ಮಾಡಬೇಕು ಅಂತ ಹೇಳಿ ಅವರ ಪೀಸರು ಅವ್ರಿಗೆ ಟ್ರೈನಿಂಗ್ ಕೊಡ್ತಾಯಿದ್ರು. ಅದೇ ರೀತಿಯಾಗಿ ಮೇಲೆ ಸ್ಟೆಪ್ಪು ಹತ್ತು ಬಂದುಬಿಟ್ರೆ ಅಲ್ಲಿ ಹೈಸ್ಕೂಲ್ ಮಕ್ಕಳನ್ನ ನವದುರ್ಗಿಯರನ್ನಾಗಿ ರೆಡಿ ಮಾಡಿಬಿಟ್ಟು ನಿಲ್ಲಿಸ್ತಾ ಇದ್ರು. ಸೊ ಬಂದಂಥ ಗೆಸ್ಟ್ಗಳಿಗಿರ್ಬೋದು, ಪೇರೆಂಟ್ಸ್ಗಿರ್ಬೋದು, ಈ ಥರದ್ದು ಎಲ್ಲದನ್ನು ನೋಡಿ ಎಷ್ಟು ಖುಷಿ ಆಗಿರ್ಬೋದು ಅಂದರೆ, ಐ ಫೀಲ್ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಇಯರ್ಲಿ ಈ ಥರ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಾರಾ ಅಂದರೆ, ಮಕ್ಕಳಿಗೆ ಈ ಥರದ ಅವಕಾಶಗಳನ್ನು ಕೊಟ್ಟಾಗ ಅವರಲ್ಲಿರುವಂತಹ ಎಷ್ಟೋ ಪ್ರತಿಭೆಗಳು ಹೊರಗೆ ಬರ್ತವೆ ಅಲ್ವಾ. ಪ್ರತಿಯೊಂದು ಮಗುವಿನಲ್ಲೂ ಅದರದ್ದೇ ಆದಂತಹ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರ್ಬೋದು, ಒಂದು ಗುಣ, ಅವರಲ್ಲಿರ್ತಕ್ಕಂಥ ಕಲೆ ಎಲ್ಲದನ್ನು ಕೂಡ ನಾವು ಗುರುತಿಸ್ಬಿಟ್ಟು ಅವ್ರಿಗೆ ಎನ್ಕರೇಜ್ ಮಾಡಿದಾಗ ಖಂಡಿತವಾಗ್ಲೂ ಅವರಲ್ಲಿರುವಂತಹ ಪ್ರತಿಭೆ ಹೊರಗೆ ಬರುತ್ತೆ. ಸೊ ಈ ಸ್ಕೂಲಲ್ಲಿ ನನ್ನ ತಂಗಿ ಮೊದಲು ವರ್ಕ್ ಮಾಡ್ತಾ ಇದ್ಲು. ಸೊ ಅಟ್ ಪ್ರೆಸೆಂಟ್ ಇವಾಗಿಲ್ಲ. ಚೆನ್ನಾಗಿದೆ ಈ ಸ್ಕೂಲು, ಒಂದು ಎಜುಕೇಷನ್ ಇರ್ಬೋದು, ಸಿಸ್ಟಮ್ ಇರ್ಬೋದು. ಸೊ ಇವಳು ನನ್ನ ಜೂನಿಯರು PUCಯಲ್ಲಿ, ಅವಳು ಹೋಗ್ತಿದ್ದಂಗೆ ವೆಲ್ಕಮ್ ಮಾಡಿದ್ಲು ಹಾಯ್ ಅಂತ ಹೇಳಿ. ನಾನು ಹೋಗಿದ್ದು ಶಿವಮಂತ್ರ ಲೇಖನ ಬರೆಯೋದಕ್ಕಲ್ವ. ಸೊ ಹೋಗೋ ಅಷ್ಟೊತ್ತಿಗೆ ಸುಮಾರು ಪೇರೆಂಟ್ಸ್ ಬಂದಿದ್ದರು. ಪೇರೆಂಟ್ಸ್ಗೆ ಶಿವಮಂತ್ರ ಲೇಖನ ಬರೆಯೋದಕ್ಕೆ ಅವಕಾಶವನ್ನು ಅವರು ಕೊಟ್ಟಿದ್ದರೆ, ಅದೇ ರೀತಿಯಾಗಿ ಬೇರೆ ಸ್ಟೂಡೆಂಟ್ಸ್ ಬಂದಿದ್ದರು. ಸೊ ನಾನು ಬೇರೆ ಯೂನಿಫಾರ್ಮ್ಗಳೆಲ್ಲ ನೋಡ್ಬಿಟ್ಟು ಕೇಳಿದೆ ಮಕ್ಕಳಿಗೆ, ಯಾವ ಸ್ಕೂಲ್ ನೀವು ಅಂತ ಹೇಳಿ. ಅಂದರೆ ಈ ಸ್ಕೂಲ್ ಅಲ್ಲ, ಸೊ ಮಾಗನೂರು ಬಸಪ್ಪ ಸ್ಕೂಲ್ ಅಲ್ಲ ಅಂತ ಹೇಳಿ ಗೊತ್ತಾಯಿತು ನನಗೆ ಯೂನಿಫಾರ್ಮ್ ನೋಡ್ತಿದ್ದಾಗೆ. ಆವಾಗ ಕೇಳಿದಾಗ ಅವ್ರು ಹೇಳಿದರು, ಬೇರೆ ಸ್ಕೂಲು ನಾವು. ಸೊ ಇಲ್ಲಿ ಪ್ರೋಗ್ರಾಮ್ ಏನಿದೆ ಅಂದರೆ, ಪ್ರಬಂಧ ಬರೆಯೋದಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಾರೆ, ಮತ್ತು ಪ್ರಬಂಧ ಓರಲಾಗಿ ಹೇಳೋದಕ್ಕೆ ಕೂಡ ಅವಕಾಶ ಕೊಟ್ಟಿದ್ದಾರೆ, ಹಾಗಾಗಿ ಬಂದಿದ್ದೀವಿ ಬೇರೆ ಬೇರೆ ಸ್ಕೂಲಿಂದ ಅಂತ ಹೇಳಿದ್ವು ಮಕ್ಕಳು. ಅತಿಥಿಗಳನ್ನು ದೀಪ ಬೆಳಗಿಸೋದಕ್ಕೆ ಕರೆದಾಗ ಅವ್ರು ಏನು ಮಾಡಿದ್ರು ಅಂದರೆ, ಅಲ್ಲಿರ್ತಕ್ಕಂಥ ಸ್ಟೂಡೆಂಟ್ಗಳನ್ನ ಕರೆದ್ಬಿಟ್ಟು ಅವ್ರ ಮೂಲಕ ದೀಪವನ್ನು ಬೆಳಗಿಸಿದ್ರು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ನಾವು ಮಕ್ಕಳು ಚಿಕ್ಕವರಿದ್ದಾಗಲೇ ಒಳ್ಳೆ ಫೌಂಡೇಶನ್ ಕೊಟ್ಟರೆ ಅವರು ಫ್ಯೂಚರಲ್ಲಿ ಅವ್ರ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ದೊಡ್ಡವರು ಯಾವಾಗಲೂ ಹೇಳ್ತಾ ಇರ್ತಾರೆ ಅಲ್ವಾ. ಆ ಥರ ಅವರಿಗೆ ಭದ್ರ ಬುನಾದಿಯನ್ನು ಹಾಕೋದಕ್ಕೆ ತಳಪಾಯ ಅಂತಲೇ ಹೇಳ್ಬೋದು. ನಮ್ಮ ಒಂದು ಪ್ರೈಮರಿ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಈ ಒಂದು ಮಟ್ಟದಲ್ಲಿ ಮಕ್ಕಳಿಗೆ ಒಳ್ಳೆಯ ಉತ್ತಮವಾದಂಥ ಸಂಸ್ಕಾರ ಇರ್ಬೋದು, ಶಿಕ್ಷಣ ಇರ್ಬೋದು ಕೊಡೋದ್ರಿಂದ ಅವರ ಭವಿಷ್ಯ ಉಜ್ವಲ ಆಗುತ್ತೆ. ಸೊ ಇದು ಪ್ರತಿಯೊಬ್ಬ ಶಿಕ್ಷಕರ ಮತ್ತು ಪೇರೆಂಟ್ಸ್ನ ಕರ್ತವ್ಯ ಕೂಡ ಆಗಿರುತ್ತೆ. ಅಟ್ ಪ್ರೆಸೆಂಟ್ ನಾನು ಸ್ಕೂಲಲ್ಲಿ ವರ್ಕ್ ಮಾಡದೇ ಇದ್ದರೂ ಕೂಡ ನನಗೆ ಯಾವುದೇ ಸ್ಕೂಲ್ ನೋಡಿದಾಗ, ಮಕ್ಕಳನ್ನ ನೋಡಿದಾಗ ಅದೇನೋ ಒಂದು ಸೆಳೆತ ಅಂತಾರಲ್ವ, ಸೊ ಆ ರೀತಿ ಫೀಲ್ ಆಗ್ತಾ ಇರುತ್ತೆ. ಯಾವುದೇ ಸ್ಕೂಲ್ಗೆ ಹೋದಾಗ ಅಲ್ಲಿ ಬರ್ತಕ್ಕಂಥ ಸ್ಟೂಡೆಂಟ್ಗಳು ನೋಡಿಬಿಟ್ರೆ ಒಂಥರ ಏನೋ ಮನಸ್ಸಿಗೆ ಆನಂದ. ನಿಜವಾಗ್ಲೂ ಹೇಳಬೇಕಂದ್ರೆ ಅವರವರ ವೃತ್ತಿ ಅವರವರಿಗೆ ದೊಡ್ಡದು, ಆದರೆ ಶಿಕ್ಷಣ ಅನ್ನೋದು, ಶಿಕ್ಷಕ ವೃತ್ತಿ ಅನ್ನೋದು ತುಂಬ ಸಂತೃಪ್ತಿ ಕೊಡುವಂತಹ ಫೀಲ್ಡ್ ಅಂತಲೇ ಹೇಳ್ಬೋದು. ಅಲ್ಲಿ ನವದುರ್ಗಿಯರನ್ನಾಗಿ ಕೂರಿಸಿದ್ರಲ್ವ ಮಕ್ಕಳು, ಅವ್ರ ಮುಖದಲ್ಲಿರ್ತಕ್ಕಂಥ ಮಂದಹಾಸ ಎಂಥವ್ರನ್ನೂ ಕೂಡ ಉತ್ಸಾಹ ಭರಿತರನ್ನಾಗಿ ಮಾಡುವಂತಹ ಒಂದು ಚೈತನ್ಯ ಆ ಮಕ್ಕಳಲ್ಲಿ ಕಾಣಿಸ್ತಾ ಇತ್ತು. ಪ್ರತಿಯೊಂದು ಮಗು ಕೂಡ ವಿಭಿನ್ನವಾದಂತಹ ಒಂದು ಪ್ರತಿಭೆಯನ್ನು ಒಳಗೊಂಡಿರುತ್ತೆ. ಸೊ ಅದು ಅವಕಾಶ ಸಿಕ್ಕಾಗ ಯಾವ ರೀತಿ ಹೊರಗೆ ಬರುತ್ತೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಬಹುದು. ನಾನು ಪ್ರತಿಯೊಬ್ಬ ಪೇರೆಂಟ್ಸಿಗಾದರೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದರೆ, ಎಲ್ಲ ಮಕ್ಕಳಲ್ಲೂ ಕೂಡ ಅವ್ರದ್ದೇ ಆದಂತಹ ಡಿಫ್ರೆಂಟ್ ಇರ್ತಕ್ಕಂತಹ ಪ್ರತಿಭೆಗಳಿರ್ಬೋದು, ಅವರಲ್ಲಿರ್ತಕ್ಕಂಥ ಯಾವುದೇ ಕಲೆ ಇರ್ಬೋದು. ಸೊ ಖಂಡಿತವಾಗ್ಲೂ ಹುದುಗಿರುತ್ತೆ. ಅದನ್ನು ನಾವು ಹುಡುಕಿಬಿಟ್ಟು ಅವರಿಗೆ ಅವಕಾಶಗಳನ್ನು ಒದಗಿಸಿದಾಗ, ಅಂದರೆ ಪ್ರತಿ ಪೇರೆಂಟ್ಸ್ ಇರ್ಬೋದು ಅಥವಾ ಪ್ರತಿ ಶಿಕ್ಷಕರಿರ್ಬೋದು, ಆ ಅವಕಾಶಗಳನ್ನು ಕೊಟ್ಟಾಗ ಖಂಡಿತವಾಗ್ಲೂ ಅದು ಹೊರಗೆ ಬಂದು ಆ ಮಗುವಿನ ಭವಿಷ್ಯಕ್ಕೆ ತುಂಬ ಸಹಕಾರಿಯಾಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ನನಗೆ ಈ ಸ್ಕೂಲಲ್ಲಿ ನಾನು ಫಸ್ಟ್ ಟೈಮ್ ಹೋಗಿದ್ದು. ನನ್ನ ತಂಗಿ ವರ್ಕ್ ಮಾಡ್ತಾ ಇದ್ಲು ಅಂದರೂ ಕೂಡ ಮಕ್ಕಳು ಚಿಕ್ಕವರಿದ್ದಾಗಿಂದ ಸೊ ಬ್ಯುಸಿ ಇದ್ದಿದ್ದರಿಂದ ನಾನು ಯಾವ ಪ್ರೋಗ್ರಾಮ್ಗೂ ಹೋಗ್ತಾ ಇರಲಿಲ್ಲ.
ಅವಳು ಹೇಳಿದ್ಲು, ಆಮೇಲೆ ನನ್ನ ಕೋ ಸಿಸ್ಟರ್ ಕೂಡ ಹೇಳಿದ್ಲು, ಅವಳು ಕೋ ಸಿಸ್ಟರ್ ಮಗ ಕೂಡ ಇಲ್ಲೇ ಓದ್ತಾ ಇರೋದು. ಹೇಳಿದ್ದಾಗ ಹೋಗಿ ನೋಡಿದ್ರೆ ನನಗೆ ಇಷ್ಟೊಂದು ಚೆನ್ನಾಗಿ ಮಾಡಿದಾರ ಈ ಪ್ರೋಗ್ರಾಮ್ಸ್ ಎಲ್ಲ. ಇವನ್ ಇಲ್ಲಿ ಪೇರೆಂಟ್ಸ್ಗೆ ಯಾಕೆ ಅವಕಾಶ ಕೊಡ್ತಿದ್ದಾರೆ ಅಂತಂದರೆ, ಮಕ್ಕಳಿಗೆ ನಾವು ಯಾವ ರೀತಿಯಾಗಿ ಮೋಟಿವೇಟ್ ಮಾಡಬೇಕು, ಸೊ ಪ್ರತಿಯೊಬ್ಬರಲ್ಲೂ ಕೂಡ ಯಾವ ರೀತಿಯಾದಂತಹ ಪ್ರತಿಭೆ ಇರುತ್ತೆ ಅನ್ನೋದನ್ನು ಅಲ್ಲಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಯವರು ಚೆನ್ನಾಗಿ ಅರ್ಥ ಮಾಡಿಸೋದಕ್ಕೆ ಈ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡ್ತಾರಂತಲೇ ಹೇಳ್ಬೋದು. ಇಲ್ಲಿ ಶಿವಮಂತ್ರ ಲೇಖನ ಅಷ್ಟೇ ಅಲ್ಲ, ಇನ್ನು ಉಳಿದಂಥ ಆಸಕ್ತಿ ಇರುವಂತಹ ಪೇರೆಂಟ್ಸ್ಗೆ ಕುಕಿಂಗ್ ಕಾಂಪಿಟೇಷನ್ ಕೂಡ ಇತ್ತು. ಅಂದರೆ ಕೆಲವರಿಗೆ ಬರವಣಿಗೆಯಲ್ಲಿ ಆಸಕ್ತಿ ಇರುತ್ತೆ, ಸೊ ಇನ್ನು ಕೆಲವರಿಗೆ ಅಡುಗೆಯಲ್ಲಿ, ನಮ್ಮ ಗೃಹಿಣಿಯರಿಗೆ ಆಲ್ಮೋಸ್ಟ್ ಆಲ್ ಡಿಫ್ರೆಂಟ್ ಖಾದ್ಯಗಳನ್ನು ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಅಲ್ವಾ. ಸೊ ಅಂಥವ್ರಿಗೂ ಕೂಡ ಈ ಥರ ಕುಕಿಂಗ್ ಕಾಂಪಿಟೇಷನ್ನ ಆರ್ಗನೈಸ್ ಮಾಡಿದರು. ತುಂಬ ಜನ ಪೇರೆಂಟ್ಸು ಅವರ ಒಂದು ಕೈ ಚಳಕವನ್ನು ಇಲ್ಲಿ ತೋರಿಸಿದ್ರು. ನನಗೆ ಅಂದರೆ ಅಲ್ಲಿ ಜಡ್ಜ್ಮೆಂಟ್ ಆಗದೆ ಒಳಗಡೆ ಅವಕಾಶ ಇಲ್ಲ ಅಂತ ಹೇಳಿದ್ರಿಂದ ನಾನು ಸ್ವಲ್ಪ ದೂರದಿಂದನೇ ವಿಡಿಯೋ ಮಾಡಿಕೊಂಡೆ. ತುಂಬ ಚೆನ್ನಾಗಿ ನ್ಯಾಚುರಲ್ ಆಗಿರ್ತಕ್ಕಂಥ ಫುಡ್ಸ್ ಇರ್ಬೋದು, ನಮ್ಮ ದಾವಣಗೆರೆ ಸ್ಪೆಷಲ್ ಇರ್ಬೋದು, ಆಮೇಲೆ ಕೆಲವೊಂದು ಹೆಲ್ತ್ ಪರ್ಪಸ್ ಇರ್ತಕ್ಕಂಥ ಡಿಶಸ್ ಎಲ್ಲ ಮಾಡ್ಕೊಂಡು ಬಂದಿದ್ದರು. ಅದನ್ನು ಅಲ್ಲಿ ಎಕ್ಸ್ಪ್ಲೋರ್ ಮಾಡಿದ ರೀತಿ ಕೂಡ ತುಂಬ ಚೆನ್ನಾಗಿತ್ತು. ಶಿವಮಂತ್ರ ಲೇಖನ ಬರೆಯೋದಕ್ಕೆ ಒಳಗಡೆ ಹೋದಾಗ ಸೊ ನಮಗೆ ಫೋನು ಮತ್ತು ಯಾವುದೇ ರೀತಿಯ ಒಂದು ಥಿಂಗ್ಸ್ ಅಲೋ ಇರಲಿಲ್ಲ. ಸೊ ಹಾಗಾಗಿ ನಾನು ಅಲ್ಲಿ ಬರೆಯೋ ವಿಡಿಯೋನ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ. ಶಿವಮಂತ್ರ ಲೇಖನ ಬರೆಯೋದಕ್ಕೆ ನಮಗೆ ಕೊಟ್ಟಂತಹ ಕಾಲಾವಧಿ ಅಂದರೆ 15 ನಿಮಿಷಗಳ ಕಾಲದಲ್ಲಿ ಅತಿ ಹೆಚ್ಚು ಯಾರು ಬರೀತಾರೆ ಸೊ ಅವರಿಗೆ ಬಹುಮಾನಗಳ ವಿತರಣೆಯನ್ನು ಇಟ್ಟಿದ್ದರು. ಅದು ಯಾವತ್ತು ಅಂದರೆ ಎವ್ರಿ 30 ಅಂದರೆ ಅಕ್ಟೋಬರ್ 30 ಬರುತ್ತಲ್ವ, ಸೊ ಆ ಟೈಮಲ್ಲಿ ಅವರಿಗೆ ಪುಣ್ಯಸ್ಮರಣೆಯನ್ನು ಕೈಗೊಳ್ಳಲಾಗುತ್ತೆ. ಆವತ್ತಿನ ದಿನ ಪ್ರೈಸಸ್ನ ಇಶ್ಯೂ ಮಾಡ್ತಾರೆ. ಈ ಶಿವಮಂತ್ರ ಲೇಖನ ಬರೆದಂತಹ ಎಲ್ಲ ಪುಸ್ತಕಗಳನ್ನು ಇವ್ರು ಏನು ಮಾಡ್ತಾರೆ ಅಂತಂದರೆ ನದಿಗಳಿಗೆ ತಗೊಂಡೋಗಿ ಬಿಡಲಾಗುತ್ತೆ ಅಂತ ಹೇಳಿದರು. ನನಗೆ ಫಸ್ಟ್ ಟೈಮ್ ಹೋಗಿದ್ದರಿಂದ ಹೊಸ ವಿಚಾರಗಳೆಲ್ಲ ತಿಳ್ಕೊತಿದ್ದೀನಿ ಅಂತ ಖುಷಿ ಆಗ್ತಾಯಿತ್ತು. ಮಕ್ಕಳು ಬರೆದಂತಹ ಪ್ರಬಂಧಗಳಿರ್ಬೋದು, ಅಂದರೆ ಯಾವುದೇ ರೀತಿ ವೇಸ್ಟ್, ಈಗ ಕೆಲವರೆಲ್ಲ ಖಾರ ಮಂಡಕ್ಕಿ ಕಟ್ಟೋದಕ್ಕೆಲ್ಲ ಕೊಟ್ಬಿಡ್ತಾರಲ್ವ, ಸೊ ಆ ರೀತಿಯಾಗಿ ಮಾಡೋದಿಲ್ಲ. ಅದರದ್ದೇ ಆದಂಥ ವ್ಯಾಲ್ಯೂ ಇರುತ್ತೆ. ಹಾಗಾಗಿ ನದಿಗಳಿಗೆ ನಾವು ಅವನ್ನ ತಗೊಂಡೋಗಿ ಬಿಡ್ತೀವಿ, ಇಲ್ಲಾಂದರೆ ದೇವಸ್ಥಾನಗಳನ್ನು ಹೊಸ್ದಾಗಿ ಕಟ್ತಾ ಇರ್ತಾರಲ್ವ, ಆ ಒಂದು ಬುನಾದಿಗೂ ಕೂಡ ಕೊಡ್ತೀವಿ ಅಂತ ಹೇಳಿದರು. ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಕರಿಕ್ಯುಲಮ್ ಜೊತೆಗೆ ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ ತುಂಬ ಇರುತ್ತಲ್ವ, ಸೊ ಅದರಲ್ಲಿ ಸ್ವಲ್ಪ ವ್ಯಾಲ್ಯೂಬಲ್ ಆಗಿರತಕ್ಕಂತಹ ಕರಿಕ್ಯುಲಮ್ ಆ್ಯಕ್ಟಿವಿಟಿಗಳನ್ನ ತಗೊಳ್ಳೋದ್ರಿಂದ ಮಕ್ಕಳ ಒಂದು ಕ್ರಿಯೇಟಿವಿಟಿ ಮೈಂಡ್ ಹೊರಗೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಪೇರೆಂಟ್ಸ್ಗಳಿಗೆ ಕೆಲವೊಂದು ಮೌಲ್ಯಗಳನ್ನು ಕಲಿಸೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ನನಗೆ ಈ ಥರದ ಪ್ರೋಗ್ರಾಮ್ ಇಷ್ಟ ಆಗಿದ್ದರಿಂದ ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ. ನಿಮಗೂ ಕೂಡ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.